ಪರಪ್ಪನಗರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಾಡಿದುಣ್ಣೋ ಮಾರಾಯ ಅನ್ನೋ ರೀತಿಯಲ್ಲಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ಮೊದಲೇ ಒಂದು ಕೊಲೆ ಪ್ರಕರಣ, ಅದರಲ್ಲೂ ಹೀನಸ್ ಕ್ರೈಮ್ ಅದು. ಈಗ ದರ್ಶನ್ ಜಾಮೀನು ಪಡಿಬೇಕಾಗಿರೋದು ಜಸ್ಟ್ ಒಂದು ಕೇಸ್ನಲ್ಲ, ಮೂರು ಪ್ರಕರಣದಲ್ಲಿ ದರ್ಶನ್ ಜಾಮೀನನ್ನ ಪಡೆದುಕೊಳ್ಬೇಕು ಅನ್ನೋ ವಿಚಾರ ದರ್ಶನ್ಗೆ ಹೊಸ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಮೊದಲು ಒಂದು ಕೊಲೆ ಪ್ರಕರಣ, 2 ರಾಜಾತಿಥ್ಯ ಪ್ರಕರಣಗಳು. ಒಂದರಲ್ಲಿ ಬೇಲ್ ಸಿಕ್ಕರೆ ಸುಲಭವಾಗಿ ಬರಬಹುದು ಅಂತ ಅಂದ್ಕೊಂಡಿದ್ದ ದರ್ಶನ್ ಲೆಕ್ಕಾಚಾರ ಎಲ್ಲವೂ ಸ್ವಯಂಕೃತ ಅಪರಾಧದಿಂದ ಮತ್ತೊಮ್ಮೆ ಉಲ್ಟಂಪಲ್ಟ ಆಗ್ತಾ ಇದೆ. ಮೂರು ಪ್ರಕರಣ ದರ್ಶನ್ಗೆ ಬಿಗ್ ಶಾಕ್. ಈಗ 3 ಪ್ರಕರಣದಲ್ಲಿ ಜಾಮೀನು ಸಿಕ್ಕರಷ್ಟೇ ಬಿಡುಗಡೆ ಭಾಗ್ಯ, ಇಲ್ಲಾಂದ್ರೆ ಜೈಲು ಹಕ್ಕಿಯಾಗಿ ಮತ್ತಷ್ಟು ದಿನಗಳ ಕಾಲ ಮುದ್ದೆ ಮುರಿಬೇಕಾಗತ್ತೆ ಅನ್ನುವಂತಹ ಆತಂಕ ತಲೆ ಮೇಲೆ ಕೈ ಹೊತ್ಕೊಳ್ಳುವಂತೆ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಪ್ರತ್ಯೇಕ ಪ್ರಕರಣಗಳ ದಾಖಲಾಗಿರೋದ್ರಿಂದ ಇಷ್ಟೂ ಪ್ರಕರಣಗಳಲ್ಲೂ ಕೂಡ ಜಾಮೀನು ಪಡೆದ್ರೆ ಮಾತ್ರ ಆಚೆ ಬರಬಹುದಾ? ಏನೇನ್ ಮಾಹಿತಿ ಇದೆ? ಕಾನೂನು ಹೋರಾಟ ಎಷ್ಟು ಸುದೀರ್ಘವಾಗಿ ಹೋಗ್ಬಹುದು ಹಾಗಾದ್ರೆ ದರ್ಶನ್ಗೆ? ನಮ್ದು ಏನಂದ್ರೆ ದರ್ಶನ್ಗೆ ಇದುವರೆಗೂ ಕೂಡ ಅಂದ್ರೆ ನಿನ್ನೆಯವರೆಗೂ ಕೂಡ ಒಂದೇ ಒಂದು ಪ್ರಕರಣ ಇತ್ತು, ಒಂದೇ ಒಂದು ಅವಕಾಶ ಕೂಡ ಇತ್ತು. ಅದು ಏನೋ ಕೊಲೆ ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಳ್ಳುವಂತ ಅವಕಾಶ ಮತ್ತು ಒಂದು ಪ್ರಕರಣ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆನ ಮಾಡ್ತಾರೆ. ಈ ವಾರದ ಕೊನೆಯ ದಿನದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲೋಯರ್ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗಿ ಒಂದು ಜಾಮೀನನ್ನ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಆದ್ರೆ ಸ್ವಯಂಕೃತ ಅಪರಾಧ ಏನಿತ್ತು ಅಂದ್ರೆ ವಿಡಿಯೋ ಕಾಲನ್ನ ಮಾಡುವಂಥದ್ದು, ರಾಜಾತಿಥ್ಯವನ್ನು ಪಡ್ಕೊಳ್ಳುವಂಥದ್ದು, ಈ ಆರೋಪವನ್ನು ಹೊತ್ತಂತ ದರ್ಶನ್ ಮೇಲೆ ಮತ್ತೆ 2 ನಾನ್ ಬೇಲಬಲ್ ಕೇಸ್ಗಳನ್ನ ಈಗಾಗಲೇ ಪೊಲೀಸರು ದಾಖಲನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಏನ್ ಹೇಳ್ತಾರೆ, ಅದು ಜೊತೆಗೆ ಕೆಲವೊಂದು ಬೇರೆ ಅಂಶಗಳನ್ನ ಒಳಗೊಂಡಂತ ಪ್ರಿಸನ್ ಆಕ್ಟ್ ಇರ್ಬೋದು, ಇದನ್ನೆಲ್ಲ ಕೂಡ ಈಗಾಗಲೇ ದರ್ಶನ್ ಮೇಲೆ ಹಾಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಆಗಿರುವಂತದ್ದು. ದರ್ಶನ್ ಈಗ ಒಂದು ಪ್ರಕರಣಕ್ಕೆ ಬೇಲನ್ನ ಪಡ್ಕೊಂಡ್ರೆ ಮತ್ತೆರಡು ಪ್ರಕರಣಕ್ಕೂ ಕೂಡ ಬೇಲನ್ನ ಪಡ್ಕೊಳ್ಳುವಂತ ಪ್ರಕ್ರಿಯೆನ ಮಾಡ್ಬೇಕು. ಯಾಕೆಂದ್ರೆ ಮರ್ಡರ್ ಕೇಸ್ ನಲ್ಲಿ ಅಷ್ಟು ಸುಲಭವಾಗಿ ಜಾಮೀನ್ ಸಿಕ್ಕಲ್ಲ. ಮೊದಲು ಕಾನ್ಸಂಟ್ರೇಷನ್ ಇರುವಂತದ್ದು ದರ್ಶನ್ಗೆ ಮರ್ಡರ್ ಕೇಸಲ್ಲಿ ಜಾಮೀನನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮರ್ಡರ್ ಕೇಸಲ್ಲಿ ಜಾಮೀನಿಗೆ ಅಪ್ಲೈ ಮಾಡಿ ಜಾಮೀನನ್ನ ಪಡ್ಕೊಂಡ ಬಳಿಕ ಮತ್ತೆ ಏನು ಲೋಯರ್ ಕೋರ್ಟ್ಗೆ ಬಂದು ಇವೆರಡು ಪ್ರಕರಣಗಳಿಗೂ ಕೂಡ ಜಾಮೀನನ್ನ ಪಡ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತದೆ. ಯಾಕಂದ್ರೆ ಕನಿಷ್ಠ ಈ ಇದೆಲ್ಲಾ ಜಾಮೀನು ಅಂದ್ರೆ ಮರ್ಡರ್ ಕೇಸ್ ನಲ್ಲಿ ಜಾಮೀನು ಸಿಕ್ಕಿದ್ರು ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆಗ್ಲಿಕ್ಕೆ ಕನಿಷ್ಠ 1-1.5 ತಿಂಗಳು ಕಾಲ ಹೆಚ್ಚಾಗಿ ಜೈಲಿನಲ್ಲೇ ಇರ್ಬೇಕಾದಂತ ಪರಿಸ್ಥಿತಿ ಈಗ ದರ್ಶನ್ಗೆ ಎದುರಾಗಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಮುರಳೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.